ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಮೋದ್ ಕಶ್ಯಪ್. ಪ್ರಿಯ ವೀಕ್ಷಕರೇ, ಇಂದು ಈ ವಿಡಿಯೋದಲ್ಲಿ ವೃಷಭ ಲಗ್ನದವರ ಅಥವಾ ವೃಷಭ ರಾಶಿಯವರ 2026ರ ಪರಾಭವ ನಾಮ ಸಂವತ್ಸರದ ವರ್ಷ ಭವಿಷ್ಯ ಹೇಗಿದೆ ಅಂತೇಳಿ, ಈ ಯುಗಾದಿ ನಿಮ್ಮ ಜೀವನದಲ್ಲಿ ಹೊಸ ಆರಂಭ, ಹೊಸ ಆಸೆಗಳು ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿ ಅಂತ ನಾವು ಭಗವಂತನಲ್ಲಿ ಕೃಪೆಯನ್ನು ನಾನು ಬೇಡ್ಕೊಳ್ತಾ ಇದ್ದೀನಿ. ನಮ್ಮ ಸನಾತನ ಧರ್ಮದ ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ನಮ್ಮ ಹೊಸ ವರ್ಷದ ಪ್ರಾರಂಭ. ಪ್ರಕೃತಿಯಲ್ಲಿ ಈ ಸಮಯದಲ್ಲಿ ಅನೇಕ ಸುಂದರ ಬದಲಾವಣೆಗಳು ಕಾಣಿಸುತ್ತವೆ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲೂ ಉತ್ತಮ ಪರಿವರ್ತನೆಗಳು ಆಗಲಿ ಎಂಬ ಆಶಯದಿಂದ 2026ರ ಯುಗಾದಿ ವರ್ಷ ಫಲಗಳನ್ನು ನಾವೀಗ ನೋಡೋಣ. ಮೊದಲು ವರ್ಷ ಫಲವನ್ನು ಹೇಗೆ ನಿರ್ಧರಿಸಲಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಸೂರ್ಯ, ಶುಕ್ರ, ಬುಧ ಇವುಗಳು ತಾತ್ಕಾಲಿಕವಾಗಿ ರಾಶಿ ಬದಲಾವಣೆ ಮಾಡುತ್ತವೆ. ಆದರೆ ದೀರ್ಘಾವಧಿಗೆ ಒಂದು ರಾಶಿಯಲ್ಲಿ ಉಳಿಯುವ ಗ್ರಹಗಳು ರಾಹು, ಕೇತು, ಗುರು ಮತ್ತು ಶನಿ ಮಾತ್ರ. ಈ 4 ಗ್ರಹಗಳ ಪ್ರಭಾವವೇ ವರ್ಷ ಫಲದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಯುಗಾದಿಯ ನಂತರ ಪ್ರಮುಖ ಬದಲಾವಣೆ ಎಂದರೆ ಗುರುಗ್ರಹ ತನ್ನ ಸ್ಥಾನ ಬದಲಾಯಿಸುವುದು. ಶನಿ ಗ್ರಹವು ಸಂಪೂರ್ಣ ವರ್ಷ ಮೀನರಾಶಿಯಲ್ಲೇ ಇರುತ್ತಾನೆ. ರಾಹು ಡಿಸೆಂಬರ್ ವೇಳೆಗೆ ತನ್ನ ರಾಶಿ ಬದಲಾಯಿಸುತ್ತಾನೆ. ಈ ಎಲ್ಲಾ ಗ್ರಹಗಳ ಚಲನೆಯ ಪ್ರಭಾವವನ್ನು ಆಧರಿಸಿ ಈಗ ವೃಷಭ ರಾಶಿಯವರಿಗೆ 2026ರ ಯುಗಾದಿ ಫಲ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ ಈಗಿನ ಸ್ಥಿತಿಯಲ್ಲಿ ಗುರುಬಲ ಚೆನ್ನಾಗಿದೆ. ಶನಿಯ ಪ್ರಭಾವವು ಹೆಚ್ಚು ನಕಾರಾತ್ಮಕವಾಗಿಲ್ಲ. ಲಾಭ ಸ್ಥಾನದಲ್ಲಿ ಶನಿ ಇರುವುದರಿಂದ ಕೆಲವು ಉತ್ತಮ ಫಲಗಳು ದೊರೆಯುತ್ತಿವೆ. ಯುಗಾದಿ ನಂತರ ಕೆಲವು ಬದಲಾವಣೆಗಳು ನಡೆಯಲಿವೆ. ಇದೀಗ ಗುರುಗ್ರಹ 2ನೇ ಭಾವದಲ್ಲಿ ಇದ್ದು ಧನಸ್ಥಾನವನ್ನು ಬಲಪಡಿಸುತ್ತಿದ್ದಾನೆ. ಇದರಿಂದ ಹಣಕಾಸಿನ ವಿಷಯದಲ್ಲಿ ಸ್ಥಿರತೆ, ಕುಟುಂಬದಲ್ಲಿ ಸಮಾಧಾನ ಮತ್ತು ಒಟ್ಟಾರೆ ಶಾಂತಿ ಇದೆ. ಆದರೆ ಜೂನ್ ನಂತರ ಗುರು ತನ್ನ ಸ್ಥಾನ ಬದಲಾಯಿಸಿ 3ನೇ ಭಾವಕ್ಕೆ ಪ್ರವೇಶ ಮಾಡ್ತಾನೆ. 3ನೇ ಭಾವದಲ್ಲಿರುವ ಗುರುವು ಶುಭ ಸ್ಥಾನದಲ್ಲಿಲ್ಲ. ಆದರೂ ಅವನು ಉಚ್ಚ ರಾಶಿಯಾದ ಕರ್ಕಾಟಕಕ್ಕೆ ಹೋಗುವುದರಿಂದ ಮನಸ್ಸಿನ ಸ್ಥಿತಿ ಬಲವಾಗುತ್ತದೆ. ಗೊಂದಲಗಳು ಕಡಿಮೆಯಾಗುತ್ತವೆ. ಆತಂಕ, ಭಯ ಇವುಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಜೀವನದ ಬಗ್ಗೆ ಸ್ವಲ್ಪ ಸ್ಪಷ್ಟತೆ ಬರುತ್ತದೆ. ಆದರೆ ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ ಅಗತ್ಯವಿರುತ್ತದೆ. ಯಾರಿಗಾದರೂ ಹಣ ಕೊಡುವಾಗ ಎಚ್ಚರಿಕೆಯಿಂದ ಇರಬೇಕು. ಮೋಸದ ಸಾಧ್ಯತೆಗಳಿವೆ. ಜೂನ್ ನಂತರ ಹೆಚ್ಚು ಯೋಚನೆ ಮಾಡುವ ಸ್ವಭಾವ ಹೆಚ್ಚಾಗುತ್ತದೆ. ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅತಿಯಾಗಿ ಚಿಂತನೆ ಮಾಡಬಹುದು. ಇದರಿಂದ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಈ ಸಂದರ್ಭದಲ್ಲಿ ಪುಸ್ತಕ ಓದುವ ಅಭ್ಯಾಸ ಬೆಳೆಸಿಕೊಳ್ಳುವುದು ಉತ್ತಮ. ಇದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಮತ್ತು ಗುರುವಿನ ನಕಾರಾತ್ಮಕ ಪರಿಣಾಮ ಕಡಿಮೆಯಾಗುತ್ತದೆ. ಗುರು 3ನೇ ಭಾವಕ್ಕೆ ಹೋದಾಗ ಧಾರ್ಮಿಕ ಕಾರ್ಯಗಳಲ್ಲಿ ಸ್ವಲ್ಪ ಅಡಚಣೆಗಳು ಎದುರಾಗಬಹುದು. ದೇವಸ್ಥಾನಕ್ಕೆ ಹೋಗಲು ಆಗದೇ ಇರುವುದಾಗಲಿ, ಪೂಜೆಗಳಲ್ಲಿ ವ್ಯತ್ಯಯವಾಗುವುದಾಗಲಿ ಸಂಭವಿಸಬಹುದು. ಇದು ತಾತ್ಕಾಲಿಕ. ಸ್ನೇಹಿತರ ವಿಷಯದಲ್ಲೂ ಬದಲಾವಣೆ ಕಾಣಬಹುದು. ಹಳೆಯ ಸ್ನೇಹಿತರ ಜೊತೆ ದೂರವಾಗುವ ಸಾಧ್ಯತೆ ಇದೆ. ಕೆಲವರನ್ನು ನಿಮ್ಮ ಜೀವನದಿಂದ ದೂರ ಮಾಡಿಕೊಳ್ಳುವ ನಿರ್ಧಾರ ತೆಗೆದುಕೊಳ್ಳಬಹುದು. ಆದರೆ ಹೊಸ ಸ್ನೇಹಿತರ ಪರಿಚಯವೂ ಆಗುತ್ತದೆ. ಅವರು ನಿಮ್ಮ ಜೀವನಕ್ಕೆ ಹೊಸ ಪಾಠಗಳನ್ನು ಕಲಿಸುತ್ತಾರೆ. ಉದ್ಯೋಗ ವಿಷಯದಲ್ಲಿ ದೊಡ್ಡ ಸಮಸ್ಯೆಗಳಿಲ್ಲ. ಡಿಸೆಂಬರ್ ವರೆಗೆ ರಾಹು ದಶಮ ಭಾವದಲ್ಲಿ ಇರುವುದರಿಂದ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇದ್ದರೂ ನಂತರ ಪರಿಸ್ಥಿತಿ ಸುಧಾರಿಸುತ್ತದೆ. ಹೊಸ ನಿಯಮಗಳು, ಒತ್ತಡ ಇವುಗಳು ಕಡಿಮೆಯಾಗುತ್ತವೆ. ಆದರೆ ಕೇತು 3ನೇ ಭಾವಕ್ಕೆ ಬಂದಾಗ ವೈರಾಗ್ಯ ಮನೋಭಾವ ಹೆಚ್ಚಾಗುತ್ತದೆ. ಯಾವುದರ ಮೇಲೂ ಆಸಕ್ತಿ ಇಲ್ಲದಂತೆ ಅನಿಸುತ್ತದೆ. ಕೆಲಸ, ಸಂಬಂಧಗಳು, ಜೀವನ ಎಲ್ಲದರ ಮೇಲೂ ಆಸಕ್ತಿ ಕಡಿಮೆಯಾಗಬಹುದು. ಇದು ತಾತ್ಕಾಲಿಕ ಎನ್ನುವುದನ್ನು ಮನದಲ್ಲಿಟ್ಟುಕೊಳ್ಳಬೇಕು. ಜವಾಬ್ದಾರಿಗಳನ್ನು ಬಿಟ್ಟು ಬಿಡುವುದು ಸರಿಯಾದ ದಾರಿಯಲ್ಲ. ನಮ್ಮ ಕರ್ತವ್ಯಗಳನ್ನು ನಿಭಾಯಿಸುವುದು ಮುಖ್ಯ. ವೈರಾಗ್ಯವು ಆತ್ಮಶುದ್ಧಿಗೆ ಬೇಕಾದದ್ದು, ಆದರೆ ಜೀವನದಿಂದ ಓಡುವುದಕ್ಕೆ ಅಲ್ಲ. ಡಿಸೆಂಬರ್ ನಂತರ ರಾಹು 9ನೇ ಭಾವಕ್ಕೆ ಬರುತ್ತಾನೆ. ಇದರಿಂದ ಧಾರ್ಮಿಕ ವಿಷಯಗಳಲ್ಲಿ ತಪ್ಪು ಮಾರ್ಗದರ್ಶನ ಸಿಗುವ ಸಾಧ್ಯತೆ ಇದೆ. ಯಾರಾದರೂ ನಿಮ್ಮ ನಂಬಿಕೆಯನ್ನು ದುರುಪಯೋಗ ಪಡಿಸಿಕೊಳ್ಳಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕು. ತಂದೆಯ ಆರೋಗ್ಯದ ಬಗ್ಗೆ ಗಮನ ಕೊಡುವುದು ಅಗತ್ಯ. ಪಿತ್ರಾರ್ಜಿತ ಆಸ್ತಿ ವಿಷಯದಲ್ಲಿ ಸಮಸ್ಯೆಗಳು ಉಂಟಾಗಬಹುದು. ಸಿಗಬೇಕಿದ್ದ ಅವಕಾಶಗಳು ಕೊನೆಯ ಕ್ಷಣದಲ್ಲಿ ತಪ್ಪುವ ಸಾಧ್ಯತೆ ಇದೆ. ಹೀಗಾಗಿ ಪ್ರಮುಖ ನಿರ್ಧಾರಗಳನ್ನು ಡಿಸೆಂಬರ್ ಮುಂಚೆಯೇ ತೆಗೆದುಕೊಳ್ಳುವುದು ಉತ್ತಮ.
ದೊಡ್ಡ ಹೂಡಿಕೆಗಳು, ಹೊಸ ವ್ಯವಹಾರಗಳು ಆರಂಭಿಸುವುದು ಈ ಸಮಯದಲ್ಲಿ ತಪ್ಪುವುದು ಒಳಿತು. ಆದರೆ ಕೆಲವು ಶುಭ ಫಲಗಳು ಇವೆ. ಜೂನ್ ನಂತರ ಗುರುವಿನ ದೃಷ್ಟಿ ಸಪ್ತಮ ಭಾವಕ್ಕೆ ಬೀಳುವುದರಿಂದ ವೈವಾಹಿಕ ಜೀವನದಲ್ಲಿ ಸುಧಾರಣೆ ಕಾಣಬಹುದು. ದೂರವಾದ ದಂಪತಿಗಳು ಮತ್ತೆ ಒಂದಾಗುವ ಸಾಧ್ಯತೆ ಇದೆ. ಜಗಳಗಳು ಪರಿಹಾರವಾಗುತ್ತವೆ. ಜುಲೈಯಿಂದ ಅಕ್ಟೋಬರ್ ನಡುವೆ ಸಂಬಂಧಗಳಲ್ಲಿ ಉತ್ತಮ ಬದಲಾವಣೆಗಳು ಸಂಭವಿಸಬಹುದು. ವಿಚ್ಛೇದನದ ಅಂಚಿನಲ್ಲಿದ್ದವರು ಮತ್ತೆ ಒಟ್ಟಿಗೆ ಬದುಕಲು ನಿರ್ಧಾರ ಮಾಡಬಹುದು. ಅಕ್ಟೋಬರ್ ಅಂತ್ಯದ ವೇಳೆಗೆ ಗುರು ಮತ್ತೆ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಸಮಯದಲ್ಲಿ ಆಸ್ತಿ, ಮನೆ, ವಾಹನ ಇತ್ಯಾದಿ ವಿಷಯಗಳಲ್ಲಿ ಶುಭ ಫಲಗಳು ದೊರೆಯುತ್ತವೆ. ನವೆಂಬರ್ ತಿಂಗಳು ವಿಶೇಷವಾಗಿ ಲಾಭದಾಯಕ. ಮನೆ ಖರೀದಿ, ನಿವೇಶನ, ಕೋರ್ಟ್ ಕೇಸ್, ಉದ್ಯೋಗದಲ್ಲೂ ಉತ್ತರ ವರ್ಗಾವಣೆ ಸಾಧ್ಯತೆ ಇದೆ. ಮನೆ ಖರೀದಿ, ನಿವೇಶನ, ಕೋರ್ಟ್ ಕೇಸ್ ಇವೆಲ್ಲದರಲ್ಲೂ ಕೂಡ ಪಾಸಿಟಿವ್ ಮೂವ್ಮೆಂಟ್ ಇದೆ. ಉದ್ಯೋಗದಲ್ಲೂ ಉತ್ತರ ವರ್ಗಾವಣೆ ಸಾಧ್ಯತೆ ಇದೆ. ಪರಿಹಾರವಾಗಿ ಪ್ರತಿದಿನ ದುರ್ಗಾ ಅಷ್ಟೋತ್ತರ ಪಠನೆ ಮಾಡುವುದು ಉತ್ತಮ. ಶನಿವಾರ ಎಳ್ಳು, ಉದ್ದಿನ ಬೇಳೆ ದಾನ ಮಾಡಬೇಕು. ಗುರುವಾರ ಕಡಲೆಬೇಳೆ ದಾನ ಮಾಡಿದರೆ ಗುರುವಿನ ಅನುಗ್ರಹ ದೊರೆಯುತ್ತದೆ. ಈ ಪರಿಹಾರಗಳನ್ನು ನಿಷ್ಠೆಯಿಂದ ಭಕ್ತಿಯಿಂದ ಮಾಡಿದರೆ ಸಮಸ್ಯೆಗಳ ಪ್ರಮಾಣ ಕಡಿಮೆಯಾಗುತ್ತದೆ. ಸಂಪೂರ್ಣವಾಗಿ ಸಮಸ್ಯೆಗಳು ಹೋಗದೇ ಇದ್ದರೂ ಬಹಳಷ್ಟು ನಿವಾರಣೆ ಆಗುತ್ತದೆ. ಒಟ್ಟಿನಲ್ಲಿ ಈ ವರ್ಷದಲ್ಲಿ ಹಣಕಾಸಿನ ಸ್ಥಿತಿ ಸ್ಥಿರವಾಗಿರುತ್ತದೆ. ಆದರೆ ದೊಡ್ಡ ಲಾಭಗಳ ನಿರೀಕ್ಷೆ ಕಡಿಮೆ ಇರಲಿ. ಮಾನಸಿಕ ಸ್ಥಿತಿಯಲ್ಲಿ ಏರುಪೇರುಗಳು ಕಂಡುಬರುತ್ತವೆ. ಧೈರ್ಯದಿಂದ, ಜಾಗೃತೆಯಿಂದ ಮತ್ತು ಭಕ್ತಿಯಿಂದ ನಡೆದುಕೊಂಡರೆ ಈ ವರ್ಷ ವೃಷಭ ರಾಶಿಯವರಿಗೆ ಅಥವಾ ಲಗ್ನದವರಿಗೆ ಯಶಸ್ವಿಯಾಗಿ ನಡೆಸಬಹುದು. ಎಲ್ಲರಿಗೂ ಶುಭವಾಗಲಿ. ಇವಿಷ್ಟು ವೃಷಭ ರಾಶಿ ಅಥವಾ ಲಗ್ನದವರ 2026ರ ಪರಾಭವ ನಾಮ ಸಂವತ್ಸರದ ಹೊಸ ವರ್ಷದ ಯುಗಾದಿ ವರ್ಷ ಭವಿಷ್ಯ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮಿಥುನ ಲಗ್ನ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣಮಸ್ತು.